ಸೊ ಉಪ್ಪಿ ಸರ್ ಅಂದ ತಕ್ಷಣ ಏನೋ ಒಂದು ವಿಚಿತ್ರ ಅನ್ನೋದೇ ಒಂದು ವರ್ಡ್ ಅಂತ ತಲೆಗೆ ಬರುತ್ತೆ. ನಾನು ಎಷ್ಟೋ ವರ್ಷದಿಂದ ಕಾಯ್ತಾ ಕೂತಿದ್ದೆ, ಅಯ್ಯೋ ಇವ್ರು ಯಾವಾಗ ನೆಕ್ಸ್ಟ್ ಡೈರೆಕ್ಟ್ ಮಾಡ್ತಾರೆ ಅಂತ. ನಾವು ಈ ಥರನೂ ಯೋಚನೆ ಮಾಡ್ಬೋದಾ ಅಂತ ತಿಳಿಸ್ಕೊಟ್ಟಿದ್ದಾರೆ ಮೊದಲಿಂದನೂ. ಅದೇ ಥರ ಉಪ್ಪಿಸಮ್ ಇದರಲ್ಲೂ ಕೂಡ ಇದೆ. ಇದೇನು ಸರಿ ಇರಲ್ಲ, ಪಾಟ್ ಹೋಲ್ಸಲ್ಲಿ ದಿನ ಒಬ್ಬರು ಬೀಳ್ತಿರ್ತಾರೆ, ಬಟ್ ನಾವು ಕೂತ್ಕೊಂಡು ಇಲ್ಲಿ ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ, ಚಂದ್ರಯಾನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಖುಷಿ ಪಡ್ತಾ ಇರ್ತೀವಿ. ನಾನಿದ್ದಲ್ಲ ಅಲ್ಲಿ, ಉಪ್ಪಿ ಸರ್ ಮಾತ್ರ ಇದ್ದರು, ಅದು ಬಿಟ್ಟರೆ ನಾನು ಒಬ್ಬಳು ಅಲ್ಲಿದ್ದೆ. ಆ್ಯಂಡ್ ಅದೇ ಸಿನಿಮಾದಲ್ಲಿ ಹಂಗೆ ತುಂಬ ಇದೆ. ಆ್ಯಂಡ್ ಉಪ್ಪಿ ಸರ್ ಜೊತೆನೇ ಎಲ್ಲದೂ ಇರುತ್ತೆ ಅಂತ ಅಂದ್ಬಿಟ್ಟಿದ್ರು. ನಾನು ಅಂದ್ಕೊಂಡು ಅವಾಗಲಿಂದ. ಆ್ಯಂಡ್ ನಮ್ಮ ಸುತ್ತಮುತ್ತ ಇರೋ ಒಂದಿಷ್ಟು ಜನದ್ದು ಗೊತ್ತು ನನಗೆ. ಅದು ಆ ಥರ ಹೆಂಗೆ ತೋರಿಸಿದಾರಲ್ಲ, ಅವ್ರದ್ದು ಹೆಂಗಿದೆ ಕಾಸ್ಟ್ಯೂಮು, ಆ ಥರದಲ್ಲೇ ಇರುತ್ತೆ. ಅವ್ರು ಹಿಂಗೆ ಹೋಗ್ತಿದ್ದಾರೆ, ಅವ್ರ ಜೊತೆ ಒಂದಿಷ್ಟು ಜನ ಹೋಗ್ತಿದ್ದಾರೆ, ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಅವ್ರು ಇಳ್ಕೊಂಡು ಹಿಂಗೆ ಹೋದ್ರು, ಹೋಲ್ 500 ಜನ ಕಿರ್ಚಿದ್ರು. ಹೆಂಗೆ ಅಂತಂದರೆ ನನಗೆ ಆ ಎಕ್ಸ್ಪೀರಿಯನ್ಸ್ ಮರೆಯೋಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಎಲ್ಲ ಅಪ್ಡೇಟ್ ಆಗಿರ್ತೀವಿ, ಎಷ್ಟೋ ವಿಚಾರಗಳು ನೋಡ್ತಾ ಇರ್ತೀವಿ. ಇಲ್ಲಿ ನೋಡಿರೋದೇ ಸಿನಿಮಾದಲ್ಲಿದೆ. ಟ್ರಾಲ್ ಸಾಂಗಲ್ಲೇ ನಾವು ಒಂದು 5 ದಿನದ ಹಿಂದೆ ಆಗಿರೋದು ಏನನ್ನೋ ಸಾಂಗಲ್ಲಿದೆ. ಒಂದು ನೆಕ್ಸ್ಟ್ ಡೇ ಮೀಟ್ ಮಾಡಿದೆ, ಒಂದು 3-4 ಗಂಟೆ ಹೊತ್ತು ಮಾತಾಡೋರು ಆಯ್ತಾ. ನನ್ನ ಬೆಸ್ಟ್ 3 hours ಆಫ್ ಮೈ ಲೈಫ್ ಅದು ಅವ್ರ ಜೊತೆ ಮಾತಾಡಿದ್ದೆ. ಒಂದು ಅವರಷ್ಟು ಟೈಮ್ ಕೊಟ್ಟಿದ್ದು, ಇನ್ನೊಂದು ಅವ್ರು ಮಾತಾಡಿರುವಂಥ ವಿಚಾರಗಳು. ಅವಾಗ